ಅದು ಕೊಯ್ಕ ಹೊರಟ್ವಿ ನಾನು ತಮ್ಮ. ಮಳೆ ಬರೋ ಥರ ಆಗ್ತಾಯಿದೆ. ಗಣಪತಿ ಹಬ್ಬಕ್ಕೆ ಕೊಡ್ಬಹುದೇ ಚಿನ್ಮಯಿಗೆ? ಒಂದಿನನೇ 2 ದಿನನಾ? ಓಂ ಅಷ್ಟಮೂರ್ತಿ ನಮಃ ಓಂ ಅನೇಕಾತ್ಮನೇ ನಮಃ. ನೋಡ್ಬೋದು, ನಾನು ಅಲ್ಲಿ ಹೇಳ್ತೀನಿ ಅಂತಿದ್ದಾನೆ. ಹಾಂ ಮಾಡ್ತೀನಿ. ಎಂತ ಮಾಡ್ತಿದ್ಯಾ? ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ನಿನ್ನೆ ವೀಡಿಯೋದಲ್ಲೇ ಹೇಳಿದೆ ಅಲ್ವಾ ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಯಾಕೆ ಅಂದರೆ ನಾವು ಈಗ 1 ವರ್ಷದ ಹಿಂದೆ ಚೌಡಮ್ಮಂದು ಪೂಜೆನ ಮಾಡಿದ್ವಿ ಅಲ್ಲ, ಅದು 1 ವರ್ಷ ಆದ ನಂತರ ಮತ್ತೆ ಅಭಿಷೇಕ ಮಾಡಬೇಕಾಗಿತ್ತು. ಮಾಡೋಕ್ಕಾಗೇ ಇರಲಿಲ್ಲ. ಹಾಗಾಗಿ ಇವಾಗ ಟೈಮ್ ಕೂಡಿ ಬಂದಿತ್ತು. ಮತ್ತು ಸ್ವಾಮಿಯರು ಸಿಗಬೇಕು, ಮತ್ತು ಶ್ರಾವಣ ಮಾಸ ಬೇರೆ ಅಲ್ವಾ, ಒಳ್ಳೆಯದಾಗುತ್ತೆ ಅಂತ ಹೇಳಿ ಅದು ಶುಕ್ರವಾರ ಅಂದರೆ ವಾರನೂ ಅದೇ ಆಗಬೇಕು, ಮಂಗಳವಾರ ಇಲ್ಲ ಶುಕ್ರವಾರ, ಅವೆರಡು ವಾರದಲ್ಲಿ 1 ದಿನ ಆಗಬೇಕು. ಮತ್ತು ತಂಗಿಯವರು ಎಲ್ಲರೂ ಇದ್ದರು. ಹಾಗಾಗಿ ಚಿಕ್ಕಮ್ಮ ಇವತ್ತೇ ಪೂಜೆನ ಇಟ್ಕೊಬಿಡೋಣ ಅಂತೇಳಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಸುಮಾರು ಜನ ಬಂದಿಲ್ಲ. ಸ್ಮಿತಾ ಬಂದಿಲ್ಲ, ಶಿಲ್ಪಾ ಬಂದಿಲ್ಲ, ಹಾಗೆ ನಮ್ಮ ಅತ್ತೆ ಕೂಡ ಒಬ್ಬರು ಬಂದಿಲ್ಲ. ನಾನು ಹೋಗೋದು ಬೇಡ ಅಂತಲೇ ಅಂದ್ಕೊಂಡವಳು. ಆಮೇಲೆ ನಾನು ಕೂಡ ಹೋಗಿದ್ದು ಒಳ್ಳೆಯದೇ ಆಯಿತು. ಯಾಕೆಂದರೆ ಪೂಜೆ ಎಲ್ಲ ಆದಮೇಲೆ ಏನೂ ಕೆಲಸ ಇರಲ್ಲ, ಮತ್ತು ಇವತ್ತು ಕೆಲಸ ಕೂಡ ಬೇಗ ಆಗಿರೋದ್ರಿಂದ ನನಗೂ ಆಮೇಲೆ ಬೇಜಾರು ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ನಾನು ಊರಿಗೆ ಹೋಗಿದ್ದೆ, ಟೈಮ್ ಪಾಸು ಆಯಿತು, ನಂಗೊಂದು ವ್ಲಾಗು ಕೂಡ ಆಯಿತು. ಹಾಗೆ ನಾನು ಬಂದಾಗ ಒಂದು ಬಸ್ಸು ನಿಂತಿತ್ತು. ಈ ಬಸ್ಸಿಗೆ ಹೋದರೆ ತುಂಬ ಟೈಮ್ ಕಾಯಬೇಕಾಗುತ್ತೆ, ಅಲ್ಲಿ ಒಬ್ಬಳೇ ಕುತ್ಕೋಬೇಕಾಗುತ್ತೆ. ಅದಕ್ಕೇ ನಾನು ನಮ್ಮ ಪೇಟೆಯಲ್ಲೇ ಕುತ್ಕೊಂಡೆ. 9:15ಗೆ ಬಸ್ ಬರುತ್ತೆ. ಆ ಬಸ್ಸಿಗೆ ಹೋದರೆ ನನಗೆ ಕರೆಕ್ಟಾಗಿ ಅಲ್ಲಿ ಬಸ್ಸು ನಿಂತಿರುತ್ತೆ. ಅದು 10:45ಗೆ ಬಿಡುತ್ತೆ. 11:15ಗೆಲ್ಲ ನಾನು ಮಾಸೂರಿಗೆ ಹೋಗ್ತೀನಿ. ಅಲ್ಲಿಂದ ತಮ್ಮ ಬಂದು ಕರ್ಕೊಂಡು ಹೋಗ್ತಾನೆ. ನಮ್ಮ ಊರ ಕಡೆ ಅಷ್ಟೊಂದು ಮಳೆ ಇರಲಿಲ್ಲ, ಆ ಕಡೆ ಎಲ್ಲ ಸ್ವಲ್ಪ ಮಳೆ ಇತ್ತು. ನಾನು ಸಾಗರನೂ ಬಂದೆ. ಆಮೇಲೆ ಸಾಗರ ಬಸ್ ಕೂಡ ಹೊರಡ್ತು. ಇವತ್ತು ಕಂಡಕ್ಟ್ರು ಎಲ್ಲರಿಗೂ ಬೈತಾಯಿದ್ರು. ಯಾರ್ಯಾರ ಹತ್ರ ಚಿಲ್ಲರೆ ಇರಲಿಲ್ವೋ ಅವರಿಗೆಲ್ಲ ಬೈತಾಯಿದ್ರು. ಸದ್ಯ ನನ್ನ ಹತ್ರ ಚಿಲ್ಲರೆ ಇತ್ತು, ನಮ್ಮನೆಯವ್ರಿಗೆ ಹೇಳಿನೇ ನಾನು ಮಾಡಿಸ್ಕೊಂಡು ಬಂದಿದ್ದೆ. ಒಂದೊಂದು ಸಲ 500 ರೂಪಾಯಿ ಕೊಟ್ಬಿಡ್ತಾರೆ, ನಾನು ಬಸ್ಸಿಗೆ ಕೊಟ್ಟಾಗ ಬೈತಾರಲ್ವ, ಇಲ್ಲಂತೂ ತುಂಬಾ ಬೈತಾಯಿದ್ರು. ಒಬ್ಬರು ಇಬ್ಬರಿಗೆ ಬೈದರೆ ಪರವಾಗಿಲ್ಲ, ಪ್ರತಿಯೊಬ್ಬರಿಗೂ ಬೈತಾಯಿದ್ರು. ನಾನು ಅಂದ್ಕೊಂಡೆ ಅಯ್ಯೋ ನಾನು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ. ಹಾಗೆ ನಾನು ಮಾಸೂರಿ ಕೂಡ ಬಂದೆ. ಆವಾಗ ಸ್ವಲ್ಪ ಬಿಸಿಲು ಬಿಟ್ಟಿತ್ತು. ನೆನ್ನೆಯಿಂದ ಸ್ವಲ್ಪ ಬಿಸಿಲು ಬಿಟ್ಟಿದೆ ಅಂತ ಹೇಳ್ದ ತಮ್ಮ. ನಮ್ಮ ಕಡೆ ಮಳೆನೇ ಆಗಿಲ್ಲ, ಈ ಕಡೆ ಪರವಾಗಿಲ್ಲ. ನಮ್ಮ ಕಡೆ ಹೋಲಿಸಿದ್ರೆ ಮಳೆ ಚೆನ್ನಾಗೇ ಆಗಿದೆ. ನಾನು ಅವನು ಈಗ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ದೂರ ಹೋದ ತಕ್ಷಣ ಅದೇ ನಾನು ಅಂತ ಇದ್ದೆ, ನಮ್ಮ ಕಡೆ ಮಳೆನೇ ಇಲ್ಲ ಕಣೋ ಅಂತ ಇದ್ದೆ. ಹೇಳಬೇಡ ಸುಮ್ಮನಿರು, ಮನೆ ತಲುಪೋ ತನಕ ಮಳೆ ಬರೆದಿದ್ರೆ ಸಾಕು ಅಂತ ಅಂದವನು. ಇನ್ನೇನು ಊರು ಹತ್ತತ್ರ ಹೋಗ್ತೀವಿ ಅನ್ನೋ ಟೈಮಲ್ಲಿ ಮಳೆ ಶುರುವಾಯಿತು. ಅಂದರೆ ಜೋರಾಗಿ ಮಳೆ ಅಲ್ಲ, ಸಣ್ಣದಾಗಿ ಮಳೆ ಬಂತು. ಹಾಗೆಯೇ ನಮ್ಮೂರಲ್ಲಿ ಎಲ್ಲ ಕಡೆ ನೆಟ್ಟಿ ಆಗಿತ್ತು. ನಾವು ಬರೋ ಜಾಗದಲ್ಲಿ ನಾನು ವೀಡಿಯೋ ಮಾಡಲಿಲ್ಲ, ಈ ಜಾಗ ಹೆಂಗಿತ್ತು ಅಂತ. ಫುಲ್ ನೀರು ನಿಂತ್ಬಿಟ್ಟಿತ್ತಂತೆ, ಒಂದು 3-4 ದಿನ ನೆರೆ ಅಂತ ಹೇಳ್ತೀವಿ. ಆವಾಗ ಈ ಗದ್ದೆನ ನೆಟ್ಟಿ ಮಾಡಲ್ಲ, ಸ್ವಲ್ಪ ದಿನ ಬಿಟ್ಟು ನೆಟ್ಟಿ ಮಾಡ್ತಾರೆ. ಇವಾಗ ಎಲ್ಲ ಕಡೆ ನೆಟ್ಟಿನೂ ಆಗಿತ್ತು. ಇನ್ನೊಂದು 10-15 ದಿನ ಹೋಗಬೇಕು, ನೋಡೋಕ್ಕೆ ಚೆಂದ ಅನಿಸುತ್ತೆ. ಇದು ಈ ಕಡೆದು ನಮ್ಮೂರು, ಆ ಕಡೆದು ರಾಮನಕೊಪ್ಪ ಅಂತ ಹೇಳಿ. ಹಾಗೆ ಮನೆಗೂ ಕೂಡ ಬಂದ್ವಿ. ಏನ ಏಯ್ ಸಾಕು ಸಾಕು. ಓ ಏನ ಎಲ್ಲಿಗೆ ಹೋಗಿತ್ತ? ಎಲ್ಲಿಗೆ ಹೋಗಿದ್ದೆ? ನಾನು ಅಮ್ಮನಿಗೆ ಬೆಂಕಿ ಹಾಕಿರಮ್ಮ ಅಂತ ಹೇಳಿದೆ. ಯಾಕಂದರೆ ಬಸ್ಸಲ್ಲಿ ಹೋಗಿರ್ತೀನಲ್ವಾ, ಊರಿಂದ ಊರಿಗೆ ಹೋಗಿರ್ತೀನಿ, ಹಾಗಾಗಿ ಸ್ನಾನ ಮಾಡಬೇಕು ಅಂತ ಅಮ್ಮ ಬೆಂಕಿ ಎಲ್ಲ ಹಾಕಿ ನೀರು ಕಾಯಿಸಿ ಇಟ್ಟಿದ್ರು. ಬಂದವಳೆ, ನಾನು ಏನೂ ಮಾಡಲಿಲ್ಲ, ಸೀದಾ ಸ್ನಾನಕ್ಕೆ ಹೋದೆ.
ಚಿಕ್ಕಪ್ಪನ ಮಗನಿಗೂ ಇರು ಅಂತ ಹೇಳಿದ್ದೆ. ಆಮೇಲೆ ಒಂದು ಸ್ವಲ್ಪ ಹೂಗಳಿತ್ತು, ಅವನು ಕೂಡ ಕೊಯ್ದೆ. ಇವತ್ತು ಅಷ್ಟೊಂದು ಡೇರೆ ಹೂಗಳಾಗಿರಲಿಲ್ಲ, ಹಾಗಾಗಿ ಬರೀ ದಾಸವಾಳ ಹೂವನ್ನ ಮಾತ್ರ ಕೊಯ್ಕೊಂಡು ಹೊರಟೆ. ಈಗ ಮಳೆ ಬರೋ ಥರ ಆಗ್ತಾಯಿತ್ತು. ಡೇರೆ ಹೂ ಅಷ್ಟೊಂದು ಇಲ್ಲ, ಚೆನ್ನಾಗಿರೋ ಹೂ ಇಲ್ಲ ಡೇರೆ ಹೂ, ಹಾಗಾಗಿ ಡೇರೆ ಹೂ ಏನು ಕೊಯ್ಕೊಂಡ್ಲಿಲ್ಲ. ದಾಸವಾಳ ಹೂ ಇದ್ವಲ್ಲ ಅವನ್ನೇ ಕೊಯ್ಕೊಳ್ಳೋಣ ಅಂತ ಒಂದು ನಿಮಿಷ. ಮಳೆ ಬರೋ ಕಾಯ್ತು, ಮೋಡ ಆಯಿತು, ಅದಕ್ಕೆ ಹೊರಟ್ವಿ. ಶಿಲ್ಪ ಬರ್ತೀನಿ ಅಂದಿದ್ಲು ಪಾಪ, ಪೂಜೆ ಎಲ್ಲ ಮುಗಿಸಿ ಬೇಗ ಬರ್ತೀನಿ ಗಣೆ ಅಂತ ಅಂದಿದ್ಲು. ಬರೋದಂದ್ರೆ 12:30 1 ಗಂಟೆ ಆಗುತ್ತೆ ಅಂದಿದ್ಲು. ನಾನೇ ಆ ಲೆಕ್ಕಕ್ಕೆ ಬೇಗ ಬರೋದು ಇಲ್ಲಿಗೆ. ಈಗ 12 ಗಂಟೆ. ಅವ್ರ ಮನೆಯವರಿಗೆ ಹುಷಾರಿಲ್ಲಂತೆ, ಜ್ವರ ಅಂತೆ. ಬೆಳಗ್ಗೆ ಎದ್ದೇ ಇರಲಿಲ್ಲಂತೆ. 7 ಕಾಲಿಗೆ ಮೆಸೇಜ್ ಮಾಡಿದ್ಲು, ಇಲ್ಲ ಕಣೆ ನಂಗೆ ಬರೋಕ್ಕಾಗಲ್ಲೇನೋ, ಕೇಳ್ತೀನಿ, ಇವರು ಆರಾಮಾದರೆ ಬರ್ತೀನಿ, ಇಲ್ಲಾಂದರೆ ಇಲ್ಲ ಅಂದ್ಲು. ಗೊತ್ತಿಲ್ಲ ಏನು. ನನಗೆ ಪಾಪ ಫೋನು ಅಲ್ಲೇ ಬಂತು, ಸಾಗರದ ಹತ್ರ ಇದ್ದಾಗಲೇ ತಮ್ಮ ಫೋನ್ ಮಾಡ್ದೆ. ಹಾಂ, ಹಾಗೆ ನಾನು ಹಳೆ ಮನೆಗೂ ಕೂಡ ಬಂದೆ. ನಾವು ದೊಡ್ಡ ಮನೆ ಅಂತ ಹೇಳ್ತೀವಿ, ಅಲ್ಲೂ ಕೂಡ ಲಕ್ಷ್ಮೀ ಪೂಜೆನ ಮಾಡಿದರು. ತಂಗಿ ಹೊಸ ಸೀರೆ ತೊಗೊಂಡಿದ್ಲಂತೆ, ಅದನ್ನೇ ಉಡಿಸಿದ್ಲು. ಹಾಗೆ ಈಗ ಪೂಜೆಗೂ ಕೂಡ ಸ್ವಾಮಿಯರು ಬಂದು ಸ್ನಾನ ಎಲ್ಲ ಮುಗಿಸಿ ಕರಿತಾ ಇದ್ರು, ಬನ್ನಿ ಅಂತೇಳಿ ಕಂಕಣ ಕಟ್ಕೊಳ್ಳೋದಕ್ಕೆ ಅಂತ. ಎಡೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಪೂಜೆ ಆದ ತಕ್ಷಣ ಎಡೆ ಮಾಡಬೇಕಲ್ವ, ಅದಕ್ಕೆ. ಇದು ನೋಡಿ, ನಮ್ಮ ಮನೆಯಲ್ಲೇ ಅರಳಿರೋ ಅಂಥ ಕಮಲದ ಹೂವು ತೋಟದಲ್ಲಿ ಹಾಕಿದಾರಂತೆ, ತುಂಬ ಚೆನ್ನಾಗಿ ಅರಳಿತ್ತು. ಹಾಗೆ ಇದಕ್ಕೆ ಅಗ್ನಿಶಿಕೆ ಅಂತ ಹೇಳ್ತಾರೆ, ನಾವು ಇಂದಿರಾ ಗಾಂಧಿ ಹೂವು ಅಂತ ಹೇಳ್ತಾ ಇದ್ವಿ ಸಣ್ಣರು ಇರಬೇಕಿದ್ರೆ. ಇದು ಬಂಡಿಗಾಲಿ ಚೌಡಮ್ಮ ಅಂತ ಗಣಪತಿ ಹಬ್ಬದಲ್ಲಿ ಇದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ, ಆವಾಗ ತೋರಿಸ್ತೀನಿ. ತುಂಬ ಸಲ ವೀಡಿಯೋನ ಮಾಡಿದ್ದೀನಿ. ಏನೋ ಗೊತ್ತಿಲ್ಲ, ನನ್ನ ಊರಿನ ವೀಡಿಯೋ ನೀವೆಲ್ಲರೂ ತುಂಬ ಇಷ್ಟಪಟ್ಟು ನೋಡ್ತಿರಲ್ಲ, ಹಾಗಾಗಿ ನನಗೂ ಕೂಡ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ. ಆದರೆ ನಾನು ಇವತ್ತು ಸ್ವಲ್ಪ ರಾ ಕ್ಲಿಪ್ಪಿಂಗ್ನೇ ಹಾಕೋಣ ಅಂತ ಇದ್ದೀನಿ, ನನಗೆ ಎಡಿಟಿಂಗಿಗೂ ಈಸಿ ಆಗುತ್ತೆ. ಅಭಿಷೇಕ ನಿಮಗೂ ನೋಡಿದಾಗ ನೀವೇನೋ ಅಲ್ಲೇ ಇದ್ದೀರಿ ಅನ್ನೋ ಥರ ಆಗುತ್ತೆ ಅಲ್ವಾ, ಹಾಗಾಗಿ ಮತ್ತೆ ನಾನು ರಾ ಕ್ಲಿಪ್ಪಿಂಗ್ನೇ ಆ್ಯಡ್ ಮಾಡ್ತೀನಿ. ಇವನು ನಮ್ಮ ಅತ್ತೆ ಮಗ. ಗಣಪತಿ ಹಬ್ಬಕ್ಕೆ ಕೊಡ್ಬಹುದೇ ಚಿನ್ಮಯಿಗೆ? ಒಂದಿನನೇ 2 ದಿನನ ಅಂತೆ. ಅದು ಗಣೇಶ ಈ ಸತಿ ಸೋಮವಾರ ಬಂದಿರ್ತಾನೆ. ಹೌದಾ, ಒಳ್ಳೇದಾತಲ್ಲ ಹಂಗಾರೆ. ಅದೇ ಮಂಗಳವಾರ ಒಂದು ರಜೆ ಹಾಕಬಿಟ್ರೆ ಹೋಗಿ ಕಟ್ಸ್ಕೊಬಟ್ಟ. ಹಾಂ, ಆತೆಂತ ಪೂಜೆ? ಆಗ್ತೀವಿ. ಅಲ್ರಿ ಇದು ಪೇಟೆ ಹಾರಕ್ಕಿಂತ ನಿಮ್ಮ ಹಾರನೇ ಗ್ರ್ಯಾಂಡ್ ಮತ್ತೊಂದು ಮೇಲೆ ಆಗಿತ್ತು. ಬಂದಿದ್ರು ಎಲ್ಲ ಒಬ್ಬೊಬ್ಬರ ರೆಡಿ ಮಾಡ್ಕೊಂಡು ಇದನ್ನ ನಾನು ಚೌಡಮ್ಮಗ ಹಾಕಿ ಬಂದೆ. ಸತಿತಾಳ ಕಳಸಿ ಹಾಕ್ಬೇಕಂತ ನಂಗೆ ಮರದ್ದು ಪೂಜೆ ಆಗಿಲ್ಲ. ಎಲ್ಲರೂ ಕಟ್ಸ್ಕೊಂಡ್ರಿ? ಮ್ಯಾನುಫ್ಯಾಕ್ಚರ್ ಮಾಡೋದು ಸರಿ ಇಲ್ಲ. ಅದಕ್ಕೆ ಅವಳಂಗೆ ಮಾಡ್ತೀವಿ. ನಾನು ಹೇಳಿದ್ದು ನಿಮ್ಮೆಲ್ಲರಿಗಿಂತ ಉದ್ದ ಅದಾವ. ಹೌದು, ನಾವು ಯೂಟ್ಯೂಬ್ ಬಗ್ಗೆ ಮಾತಾಡ್ತಿಲ್ಲ. ತಿಳ್ಕೊಂತೀನಿ ಅಷ್ಟೇ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ ಗುರುದೇವಾತ್ತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಶಿವ ಶಿವ ಶಂಭೋ ಅದಕ್ಕೆ ಗೊತ್ತಾಗಲ್ಲ. ನಮಸ್ತುಭ್ಯಂ
ಹರಃ ಓಂ ಯಾವ್ದು ಹೇಳ್ರಿ ಹಾಂ ಅದು ಹತ್ತಲ್ಲ ಚೆನ್ನಾಗಿ ಬಂದಿತ್ತಾ ಕಳಿಸು ಹಾಕ್ತೀನಿ ಇದಕ್ಕೆ ಅತ್ತೆ ಟೀ ಕೊಡ್ಲಾ ಮಾಲ್ದಿನಾ ಇವತ್ತಾ ಓ ಹಳೆ ಸ್ವೀಟು ಇದು ಕಾಯಿ ಹಾಲು ಆಮೇಲೆ ಒಂದು ಸಲ ತೋರಿಸ್ತೀನಿ ಮತ್ತೊಂದು ಸಲ ತೋರಿಸ್ತೀನಿ ಪಲ್ಯ ಬೀನ್ಸ್ ಇದು ಹಾಲು ವಾವ್ ಬುತ್ತಿ ಇದು ಫೇವ್ರೆಟ್ ನಮ್ಮೆಲ್ಲರದು ಶೇಂಗಾ ಬೀಜ ನಿಮ್ಗೆ ಇಷ್ಟ ಅಲ್ಲ ಅತ್ತೆ ಬುತ್ತಿ ತುಪ್ಪ ಚಿತ್ರಾನ್ನನೂ ಇಷ್ಟ ನಮ್ಮಲ್ಲಿ ಚಿತ್ರಾನ್ನಕ್ಕೆ ಶೇಂಗಾ ಹಾಕಲ್ಲ ಹೀಗೆ ಇದು ಬೋಂಡ ಚಿಕ್ಕಮ್ಮನ ಸ್ಪೆಷಲ್ ಸ್ವೀಟ್ ಅಂತ ಕಾಯ ಇದು ಹೋಳಿಗೆ ಕಾಯ ಅಲ್ಲ ಹೋಳಿಗೆ ಇದಾ ಮಾಲ್ದಿ ಓ ಮಾಲ್ದಿ ಟೈಮ್ ಬಂದು 1 ಗಂಟೆ ಆಗಿತ್ತು, ಅಲ್ಲ 1:15 ಏನೋ ಆಗಿತ್ತು. ನನಗೆ ಹಶು ಆಗ್ತಾಯಿತ್ತು. ನಾನು ಮನೇಲೂ ಸರಿಯಾಗಿ ತಿಂಡಿ ತಿಂದು ಬಂದಿರಲಿಲ್ಲ. ಅತ್ತೆ ನಾನು ಇಬ್ಬರು ಟೀ ಕುಡಿಯೋಣ ಬನ್ನಿ ಅಂತ ಕರೆದೆ. ಯಾಕಂದರೆ ನಮ್ಮದೇನು ಕೆಲಸ ಇರಲಿಲ್ಲ. ಹಾಗಾಗಿ ಚಿಕ್ಕಪ್ಪ ಹೊಸದೊಂದು ಇದನ್ನು ಚೇರ್ ಮಾಡಿಸಿದ್ದ, ಚೆನ್ನಾಗಿತ್ತು. ಅದರಲ್ಲಿ ಕುತ್ಕೊಳ್ಳೋಕ್ಕೆ ನಂಗೆ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು. ಹಾಗೆ ಈ ಕಡೆ ಪೂಜೆ ಕೂಡ ನಡೀತಾ ಇತ್ತು. ರುದ್ರಾಭಿಷೇಕ ಆದ ನಂತರ ಪೂಜೆ, ಆಮೇಲೆ ಮಂಗಳಾರತಿ ಮಾಡಿ ಆಮೇಲೆ ಊಟ ಇರುತ್ತೆ. ಸ್ವಾಮಿಯರದು ಪಡ್ಕೊಳ್ಳೋದು ಅದೆಲ್ಲ ಇರುತ್ತೆ. ಅದಾದ ನಂತರ ಎಲ್ಲರಿಗೂ ಊಟ ಇರುತ್ತೆ. ಊಟ ತುಂಬ ಲೇಟಾಗೋಯಿತು. 3:15 ನಮ್ಮದು ಊಟ ಆಯಿತು. ಈಗ ಒಬ್ಬನ ಅಂದ ದೂರ ನಡ್ತಾ ಕೊಡ್ರಿ ಅಂತ ಅಲ್ಲಪ್ಪ ಮಾಡಲ್ಲ. ಹೋದ ವರ್ಷ ಚೆನ್ನಾಗಿ ಮಾಡಿದ್ರೆ, ಹೋದ ವರ್ಷ ನೆಟ್ಟಿ ಚೆನ್ನಾಗಿ ಮತ್ತೆ ಈ ವರ್ಷ ಎಲ್ಲ ಎಡೆನೇನಾ ಭಾಳ ಹೇಳ್ತೀನಿ. 6 ಜನ ಸಿಗ್ತಾರೆ. 6 ಜನ ಕಿಂಚಿದ್ರು 2 ಜನ ಇರ್ತಾರೆ. 7 ಅಲ್ಲೋಗಲ್ಲಿ ಕಾಡಿಸ್ತಾರಲ್ಲ ನೀನು ನಗಡೋದು ಬೇಡ. ಅಮ್ಮ ದೇವಸ್ಥಾನ ಕೆಡೆ ಇಟ್ಕೊಬರ್ಬೇಕು.
ಶಾಂತಮ್ಮ ಇವರಿಗೆ ಕೊಡೋದು. ಶಾಂತಮ್ಮ ಅಮ್ಮಗ ಶಾಂತಮ್ಮ ಅವರಿಗೆ ಬಾರೆ ಆ ಥರ ಈಗ ಒಂಥರ ಬಂತು, ಚೆನ್ನಾಗಿ ಬಂತು ನೋಡಿಲಿ. ಬರಲಿಲ್ಲನಾ? ಬಂತು ಪಾಪ, ಹಾರ್ತಿದ್ದಾವ ಮೇಲ್ ಬಾ. ಮುಳುಗಿಲ್ಲ, ತೇಲ್ತಾ ಇದ್ದಾವೆ. ಏನೇ ಈಗ ತಿಂದು ನೋಡ್ಬೇಕು. ಅವು ಬಿಡೋದು ಮೆಥಡ್ ಇದಲ್ಲ, ನಮಗೆ ಬಿಡಕ್ಕೆ ಬರೋಲ್ಲ. ಹಿಟ್ಟು ಕಲ್ಸೋದು ಹಂಗೆ ಇರ್ಬೇಕಲ್ಲ. ಹಾಂ, ಅಂದರೂ ನಮಗೆ ತೋರ್ಸೆ ಅಕ್ಕ, ಶೆಫ್ ತೋರ್ಸೆ. ಅತ್ತೆ ಮಗ ಬಾವ ನಾನು ಅಲ್ಲಿ ಹೇಳ್ತೀನಿ ಅಂತಿದ್ದಾನೆ. ಫ್ರೂಟ್ ಸಲಾಡ್ ವಿಡಿಯೋ ಹಾಂ, ಮಾಡ್ತೀನಿ. ಚೂರು ಹಾಲು ಹಾಕ್ಬೇಕೇನಾ? ಓ, ತೋರಿಸಿದ್ನಪ್ಪ ಬಂದವಳೆ. ಅಕ್ಕ ಈಗ ನಾವು ಡ್ರೆಸ್ಸಿಂಗ್ ಮಾಡ್ತೀವಿ ಲಾಸ್ಟ್ ಫೈನಲ್ ಟಚ್. ಹೌದಾ? ಗಾರ್ನಿಷ್ಗೆ ಅಲ್ಲ, ಒಂಚೂರು ತೆಳ್ಳಗೆ ಮಾಡ್ಬೇಕಿತ್ತೆ ನಗುಮೆ. ಗಟ್ಟಿ ಅಲ್ಲ. ಊಟ ತುಂಬಾ ಚೆನ್ನಾಗಿತ್ತು, ವೆರೈಟಿ ತುಂಬ ಇತ್ತು. ಮತ್ತು ನಾವು ತುಂಬ ಹಸ್ತು ಊಟ ಮಾಡಿದ್ದಕ್ಕೆ ಊಟಕ್ಕೆ ಕುತ್ಕೊಂಡಾಗ ಊಟನೇ ಸೇರ್ತಿರಲಿಲ್ಲ. ಮತ್ತು ಮೆಣಸಿನ್ಕಾಯಿ ಬಜ್ಜಿ ತುಂಬ ಚೆನ್ನಾಗಾಗಿತ್ತು. ನಾವು ಅದಕ್ಕೆ ಬೋಂಡ ಅಂತಲೇ ಹೇಳ್ತೀವಿ. ನಾನಂತೂ ಬಿಸಿ ಬಿಸಿದೊಂದು 2-3 ತಿಂದುಬಿಟ್ಟೆ, ಹಸು ತಡ್ಕೊಳಕ್ಕಾಗ್ದೇ. ಹಾಗೆ ಒಂದು ಲೋಟ ಮಜ್ಜಿಗೆನೂ ಕೂಡ ಕುಡಿದುಬಿಟ್ಟೆ. ಹೊಟ್ಟೆ ತುಂಬ್ದಂಗೆ ಆಯಿತು. ಹಾಕ್ಕೊಂಡಿದ್ದು ಊಟ ಹೋಗ್ತಾನೇ ಇರಲಿಲ್ಲ. ಎಲ್ಲ ಒಂದೇ ಸಲ ಹಾಕ್ಕೊಂಡಿದ್ದು, ಆದ್ರೂ ಅದು ಹೋಗ್ತಾನೇ ಇರಲಿಲ್ಲ. ಆಮೇಲೆ ಚಿಕ್ಕಪ್ಪನ ಮಕ್ಕಳೆಲ್ಲ ಸೇರಿ ಪಾನ್ ಕಟ್ತಾ ಇದ್ದರು. ನನಗೂ ಪಾನ್ ಕೊಟ್ಟರು. ಆಮೇಲೆ ಒಂದು ಸ್ವಲ್ಪ ಎಲ್ಲರೂ ಇದ್ದೀವಲ್ವ, ಸ್ವಲ್ಪ ಫೋಟೋ ತಕ್ಕೊಳ್ಳೋಣ ಅಂತ ಹೇಳಿ ಈಗ ಫೋಟೋ ತಗೊಳ್ಳೋದಕ್ಕೆ ಅಂತ ಹೊರಟ್ವಿ. ಮತ್ತು ನಾನು ಕೂಡ ಊರ ಕಡೆ ಹೊರಡಬೇಕಾಗಿತ್ತು. ನನಗೂ 1-2 ಕಡೆ ಅರ್ಶಿನ ಕುಂಕುಮ ಕರೆದಿದ್ರು. ಹಾಗೆ ಎಲ್ಲೂ ಕೂಡ ಒಂದು ಸ್ವಲ್ಪ ವೀಡಿಯೋನ ಮಾಡಿ ಕೊಟ್ಟ ನನ್ನ ತಮ್ಮ. ನೋಡಿ, ಎಲ್ಲರೂ ಸೇರಿ ಫೋಟೋನ ತೆಕ್ಕೊತಾ ಇದ್ದೀವಿ. ಚೆನ್ನಾಗಾಯಿತು. ಸುಮಾರು ದಿನ ಆಗಿತ್ತು ಎಲ್ಲರೂ ಸೇರ್ದೇ. ಯಾವಾಗಲೂ ಗಣಪತಿ ಹಬ್ಬದಲ್ಲಿ ಸೇರ್ತಾ ಇದ್ವಿ. ಈ ಸಲ ಈ ಟೈಮಲ್ಲೂ ಸೇರ್ತೀವಿ ಮತ್ತು ಗಣಪತಿ ಹಬ್ಬದ ಟೈಮಲ್ಲೂ ಸೇರ್ತೀವಿ. ಎಂತ ಮಾಡ್ತಿದ್ಯಾ? ಸಾಕು ಬಂದ್ ಹಿಂಗೋಯ್ಯ, ಹಿಂಗ್ ಒಂದು ರೌಂಡ್ ಹಿಂಗೋಯ್ಯ. ಸೆರಗು ಗುಮ್ಮೆ ಆಂಟಿ ಸೆರಗು ಹಿಂದ್ ಮಾಡು. ನೀವು ಹೋದ್ರೆ 5 ನಿಮಿಷ ಸ್ವಲ್ಪ ನಗಾಡ್ರಿ ಅಲ್ಲ, ಲಾಲಿ ನಗಾಡು. ಯಾಕೆ ಕರ್ಣ ನಾನೊಂದು ಇಡ್ತೀನಿ ಅಂತ ಹೋಗ ಮನೆಗೆ ಹೋಗ್ಬಿಟ್ಟು